ಟಾಕ್ಸಿಕ್ಗೂ ಈಗ ಎದುರಾಗ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧದ ಕಾರ್ಮೋಡ. ಬಹುನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಡೇಟ್ ಈಗ ಮುಂದೂಡಿಕೆಯಾಗಿದೆ. ಬಹುನಿರೀಕ್ಷಿತವಾದಂತಹ ಈ ಟಾಕ್ಸಿಕ್ ಸಿನಿಮಾ ಡೇಟ್ ರಿಲೀಸ್ ಆಗಿದೆ. ಡೇಟ್ ರಿಲೀಸ್ ಆಗಿದ್ದು ಈಗ ಮುಂದೂಡಿಕೆ ಆಗಿದೆ. ಯಶ್ ರಾಯನ ದರ್ಶನಕ್ಕೆ 2 ತಿಂಗಳ ಕಾಯಬೇಕಿದೆ. ಹಾಗಾದ್ರೆ ಫ್ಯಾನ್ಸ್ ಟಾಕ್ಸಿಕ್ಗೂ ಎದುರಾಗಿದೆ ಈಗ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ. ಬಹುನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಡೇಟ್ ಈಗ ಮುಂದೂಡಿಕೆಯಾಗಿದೆ. ಯಶ್ ರಾಯನ ಪಾತ್ರದಲ್ಲಿ ರಾರಾಜಿಸ್ತಾ ಇದ್ರು. ಈಗ ಆ ರಾಯನ ದರ್ಶನವನ್ನ ಪಡೆಯೋದಕ್ಕೆ ಅಭಿಮಾನಿಗಳಿಗೆ ಬರೋಬ್ಬರಿ 2 ತಿಂಗಳು ಕಾಯಬೇಕು. ಟಾಕ್ಸಿಕ್ ಕಾತುರದಲ್ಲಿದ್ದಂತಹ ಯಶ್ ಅಭಿಮಾನಿಗಳಿಗೆ ಈಗ ಮತ್ತೆ ನಿರಾಸೆಯಾಗಿದೆ. 3 ವರ್ಷ ಕಾದಿದ್ದಲ್ಲದೆ ಮತ್ತೆ 3 ತಿಂಗಳು ಕಾಯಲೇಬೇಕಿದೆ. ಫ್ಯಾನ್ಸ್ಗೆ ಯುಗಾದಿಗೆ ರಿಲೀಸ್ ಆಗಬೇಕಿದ್ದ ಟಾಕ್ಸಿಕ್ ಚಿತ್ರ ಈಗ ಮತ್ತೆ ಡೇಟ್ ಅನ್ನ ಮುಂದೂಡಿಸಲಾಗಿದೆ. ಟಾಕ್ಸಿಕ್ ರಿಲೀಸ್ ಡೇಟ್ 3 ತಿಂಗಳು ಎತ್ತು. ಇನ್ನು 3 ತಿಂಗಳಿಗೆ ಪೋಸ್ಟ್ ಅನ್ನ ಮಾಡಿದ್ದಾರೆ. ರಿಲೀಸ್ ಆಗಬೇಕಾಗಿದ್ದು ಈಗ ಮಾರ್ಚ್ 29ರಲ್ಲೂ ರಿಲೀಸ್ ಆಗಬೇಕಾಗಿತ್ತು. ಆದರೆ ಈಗ ಅದು ನೆಕ್ಸ್ಟ್ 3 ತಿಂಗಳಿಗೆ ಜಂಪ್ ಆಗಿದೆ. ಭಾರೀ ನಿರೀಕ್ಷೆಯನ್ನು ಮೂಡಿಸಿದಂತಹ ಟಾಕ್ಸಿಕ್ ಚಿತ್ರ ತನ್ನ ಟೀಸರ್ಗಳಿಂದಲೇ ಗಮನವನ್ನು ಸೆಳೆದಿದ್ದಂತಹ 2 ಟೀಸರ್ಗಳಿಂದ ಗಮನವನ್ನು ಸೆಳೆದಿದ್ದಂತಹ ಈ ಟಾಕ್ಸಿಕ್ ಚಿತ್ರವನ್ನು, ಅದರಲ್ಲೂ ಕೂಡ ಯಶ್ ಅಭಿನಯದ ಈ ರಾಯಾ ಸಿನಿಮಾವನ್ನು ನೋಡೋದಕ್ಕೆ ಅಂತ ಅದ್ಧೂರಿಯಾಗಿ ಕಾಯ್ಕೊಂಡಿದ್ದಂತಹ ಅಭಿಮಾನಿಗಳಿಗೆ ಈಗ ಕೊನೆಗೂ ಬೆಳ್ಳಿ ತೆರೆಗೆ ಒಂದು ಬ್ರೇಕ್ ಬಿದ್ದಂತಾಗಿದೆ. 3 ತಿಂಗಳ ಕಾಲ ಮತ್ತೆ ಅಭಿಮಾನಿಗಳು ಕಾಯಬೇಕು. ಈಗ ಆಲ್ರೆಡಿ 3 ವರ್ಷ ಕಾಯ್ದಿದ್ದಾರೆ. ಆದರೆ ಈಗ ಮತ್ತೆ ರಿಲೀಸ್ ಮಾಡಬೇಕಾಗಿದ್ದಂತಹ ಸಿನಿಮಾವನ್ನು ಈಗ ಮತ್ತೆ 3 ತಿಂಗಳು ಮುಂದೂಡಲಾಗಿದೆ. ಇನ್ನು ಚಿತ್ರ ಮತ್ತೆ ಮುಂದಕ್ಕೆ ಮುಂದೂಡಿರೋದ್ರಿಂದ ಮಧ್ಯಪ್ರಾಚ್ಯ ಯುದ್ಧ ಆಗ್ತಾ ಇರೋದ್ರಿಂದ ಇದರ ಪರಿಣಾಮವಾಗಿ ಏನಾದರೂ ಸಿನಿಮಾ ದುರಂತಕ್ಕೆ ಜೂನ್ 4, 2026ರಂದು ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಈ ಬಗ್ಗೆ ಎಕ್ಸ್ನಲ್ಲಿ ಅಧಿಕೃತವಾಗಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ನಟ ಯಶ್ ಕೂಡ. ಹೆಚ್ಚಿನದಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಫಿಲ್ಮಿ ಪ್ರತಿನಿಧಿ ಯಶ್ ಅವರು. ಯತೀಶ್ ಅವರೇ, ಈಗ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಒಂದ್ ಕಡೆ ಬೀರ್ತಾ ಇರೋದ್ರಿಂದ ಟಾಕ್ಸಿಕ್ ಚಿತ್ರನ ಮುಂದೂಡಲಾಗ್ತಾ ಇದೆಯಾ, ಅಥವಾ ಈಗ ಸಿಕಂದರ್ ಸಿನಿಮಾ ಕೂಡ ಅದೇ ಡೇಟಿಗೆ ರಿಲೀಸ್ ಆಗ್ತಾ ಇರೋದ್ರಿಂದ ಎಲ್ಲೋ ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ, ಟಫ್ ಕಾಂಪಿಟೇಷನ್, ಎಲ್ಲೋ ಒಂದ್ ಕಡೆ ಇಳಿಕೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಮುಂದೂಡಲಾಗಿದೆಯಾ ಅಂತ? ಎಸ್ ನೋಡಿ, ಬಹುನಿರೀಕ್ಷಿತವಾದಂತಹ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಮ್ಮ ಫಿಲ್ಮಿ ಪ್ರತಿನಿಧಿ ಮಾತನಾಡ್ತಾ ಇದ್ರು. ಆದರೆ ಕೊಂಚ ತಾಂತ್ರಿಕ ದೋಷ ಇರೋದ್ರಿಂದ ಈಗ ಸದ್ಯಕ್ಕೆ ಕಾತುರದಲ್ಲಿ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ಮತ್ತೆ ಮತ್ತೆ ಶಾಕ್ ಆಗ್ತಾ ಇರೋದು. ಯಾಕಂತಂದರೆ ಈಗ ಟಾಕ್ಸಿಕ್ ಸಿನಿಮಾವನ್ನು ನಾವು ನೋಡ್ತೇವೆ, ಕಾಣ್ತೇವೆ. ಸಿಕ್ಕಾಪಟ್ಟೆ ಕ್ರೇಜ್ ಇದ್ದಂತಹ ಟಾಕ್ಸಿಕ್ ಸಿನಿಮಾ ಕೊನೆಗೂ 3 ತಿಂಗಳು ಅಭಿಮಾನಿಗಳಿಗೆ ಕಾಯಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಸ್, ಇದ್ರ ಬಗ್ಗೆ ಈಗ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಈಗ ನಮ್ಮ ಫಿಲ್ಮಿ ಪ್ರತಿನಿಧಿ ಜಾಯಿನ್ ಆಗ್ತಾ ಇದ್ದಾರೆ ಯತೀಶ್. ಯತೀಶ್, ಈಗ ಟಾಕ್ಸಿಕ್ ರಿಲೀಸ್ ಡೇಟ್ ಏನೋ 3 ತಿಂಗಳು ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಏನು ಕೊಡ್ತೀರಿ ಇದ್ರ ಬಗ್ಗೆ ಅಪ್ಡೇಟ್? ಎಸ್, ಇಂಚರ ಒಂದು ರೀತಿಯ ನಿಜ ಕಡ ಇಡೀ ಜಗತ್ತಿಗೆ ಬೇಸರವಾಗಿರುವಂಥ ಸುದ್ದಿ ಅಂತ ಹೇಳ್ಬೋದು. ಏಕೆಂತಂದರೆ ಟಾಕ್ಸಿಕ್ ಹೀಗೆ ಇಡೀ ಟಾಕ್ಸಿಕ್ನಲ್ಲಿ ಇಡೀ ಜಗತ್ತು ಮುಳುಗೋಗಿತ್ತು. ಯಾವಾಗ ರಾಕಿ ಬಾಯ್ನ ತೆರೆ ಮೇಲೆ ನೋಡ್ತೀವಿ, ತೆರೆ ಮೇಲೆ ಕಣ್ ತುಂಬಿಕೊಳ್ತೀವಿ ಅಂತ ಇಡೀ ಅಭಿಮಾನಿಗಳು ಕಾಯ್ತಾ ಕೂತಿರು. ಅದಕ್ಕೆ ಈಗ ನಿರಾಸೆ ಮೂಡಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಟಾಕ್ಸಿಕ್ ಸಿನಿಮಾ ಇದೇ ತಿಂಗಳ 19ರಂದು ಅಂದರೆ ಯುಗಾದಿಗೆ ರಿಲೀಸ್ ಆಗಬೇಕಿತ್ತು. ಆದರೆ ಈಗ ಸಿನಿಮಾದ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಅಂದರೆ 3 ತಿಂಗಳೀಗ ಸಿನಿಮಾ ಮುಂದಕ್ಕೆ ಹೋಗಿರುವಂಥದ್ದು. ಜೂನ್ 4ಕ್ಕೆ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಅಷ್ಟಕ್ಕೆ ಈಗ ಸಿನಿಮಾ ರಿಲೀಸ್ ಡೇಟ್ ಯಾಕೆ ಮುಂದಕ್ಕೆ ಹೋಯ್ತು, ಏನು ಇದರ ಹಿಂದಿನ ಸೀಕ್ರೆಟ್, ಅಥವಾ ಯಾಕೆ ಈಗ ಆಯಿತು ಅನ್ನೋದು ಕೂಡ ಎಲ್ಲರ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು. ಎಸ್, ನೀವೇ ಒಂದು ಕೇಳಿದೆ ಆ್ಯಕ್ಚುಲಿ. ಏಕೆಂದರೆ ಕೇವಲ ಯುದ್ಧದ ಪರಿಣಾಮ ಮಾತ್ರನಾ, ಅಥವಾ ಅದರ ಹಿಂದೆ ಏನಾದರೂ ಬೇರೆ ಬೇರೆ ರೀಸನ್ ಇದೆಯಾ ಅನ್ನೋ ಮಾತ್ರ ನೀವು ಕೂಡ ಕೇಳಿದ್ರಿ. ಎಸ್, ಅಫ್ಕೋರ್ಸ್ ಅದೇ ಥರ ಇಡೀ ಅಭಿಮಾನಿಗಳಿಗೆ, ಇಡೀ ಸಿನಿಮಾ ಪ್ರೇಮಿಗಳಿಗೆ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾಕೆಂದರೆ ಸಿನಿಮಾ ರಿಲೀಸಿಗೆ ಕೇವಲ ಇನ್ನೇನು 15 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಇನ್ನೇನು ನಾಳೆ ನಾಡದಲ್ಲಿ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಬೇಕಿತ್ತು. ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಟ್ರೈಲರ್ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಸಾಕಷ್ಟು ಪ್ಲ್ಯಾನ್ ಕೂಡ ಮಾಡಿಕೊಂಡಿತ್ತು. ಅದಷ್ಟೇ ಅಲ್ಲದೆ ಒಂದೊಂದೇ ಚಿಕ್ಕ ಚಿತ್ರ ತುಣುಕುಗಳನ್ನ ಬಿಡ್ತಾ ಟಾಕ್ಸಿಕ್ಸ್ ಯಾವ ಲೆವೆಲ್ಗೆ ಹೈಪನ್ನು ಕ್ರಿಯೇಟ್ ಮಾಡಿತ್ತು ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಇವನ್ ನಾನು ಕೂಡ ಕಾಯ್ತಾ ಇದ್ದೆ, ಸಿನಿಮಾನ ಯಾವಾಗ ನೋಡ್ತೀವಂತ ಇಡೀ ನಾನು ಕೂಡ ಕಾಯ್ತಾ ಕೂತಿದ್ದೆ. ಯಾಕೆಂದರೆ ಆ ಲೆವೆಲ್ಗೆ ಟಾಕ್ಸಿಕ್ ಎಲ್ಲರನ್ನೂ ಹಂಟ್ ಮಾಡಿತ್ತು. ಆದರೆ ಈಗ ಟಾಕ್ಸಿಕ್ ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗ್ತಾ ಇರೋದು ನಿಜಕ್ಕೂ ಬೇಸರ ಆಗ್ತಾ ಇದೆ. ಯಾಕೋಯ್ತು? ಅದಕ್ಕೆ ಮುಖ್ಯವಾದಂಥ ಕಾರಣ ಯುದ್ಧ.
ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಈ ಲೆವೆಲ್ಗೆ ಯುದ್ಧ ಆಗುತ್ತೆ ಅನ್ನೋದನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಅದು ಈಗ ಆಗಿರುವಂಥದ್ದು. ಯಾಕೆಂದರೆ ಯಶ್ ಅಂದಾಗ ಕೇವಲ ಅಥವಾ ಟಾಕ್ಸಿಕ್ ಅಂದಾಗ ಕೇವಲ ಇದು ಕರ್ನಾಟಕದ ಸಿನಿಮಾ ಮಾತ್ರ ಅಲ್ಲ, ಕೇವಲ ಇಂಡಿಯನ್ ಸಿನಿಮಾ ಮಾತ್ರ ಅಲ್ಲ, ಇದು ಈಗ ಹಾಲಿವುಡ್ ಸಿನಿಮಾ ಅನ್ನೋದು ಕೂಡ ಗೊತ್ತಿರೋದು ವಿಚಾರ. ಯಾಕೆಂದರೆ ಇಡೀ ಹಾಲಿವುಡ್ನ ಆ್ಯಕ್ಟರ್ಸ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಜೊತೆಗೆ ಟೆಕ್ನಿಷಿಯನ್ಸನ್ನು ಕರ್ಕೊಂಡು ಬಂದು ಇಲ್ಲಿ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಯಶ್ ಅವರು. ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಭಾರತೀಯ ಸಿನಿಮಾಗಳನ್ನು ಕೂಡಲೇ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಬೇಡಿಕೆ ಇರುವಂಥದ್ದು. ನೀವು ದುಬೈನಲ್ಲಿ ಕೂಡ ನಾವು ಅದ್ದೂರಿಯಾಗಿ ಸಿನಿಮಾ ಇವೆಂಟನ್ನು ಮಾಡ್ತೀವಿ, ಅದ್ದೂರಿ ಸಿನಿಮಾನ ರಿಲೀಸ್ ಮಾಡ್ತೀವಿ. ಅದಷ್ಟೇ ಅಲ್ಲದೆ UAE ಇರ್ಬೋದು, ಇಡೀ ಅಲ್ಲಿನ ಸರ್ಕಲ್ಸ್ ಇರ್ಬೋದು, ಎಲ್ಲ ಕಡೆ ಕೂಡ ನಾವು ಮಧ್ಯಪ್ರಾಚ್ಯ ಸೇರಿದಂತೆ ಎಲ್ಲ ಕಡೆ ಕೂಡ ನಾವೀಗ ಸಿನಿಮಾನ ಅದ್ದೂರಿಯಾಗಿ ರಿಲೀಸ್ ಮಾಡೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಸಿನಿಮಾಗೆ ಎಷ್ಟು ಮಟ್ಟಿಗೆ ಬೇಡಿಕೆ ಇತ್ತು ಅನ್ನೋದಕ್ಕೆ ಟಾಕ್ಸಿಕ್ನ ಒಂದು ಟೀಸರ್ ರಿಲೀಸ್ ಆಗಲೂ ಕೂಡ ಅಮೇರಿಕನ್ಸ್ ಕೂಡ ಮಾತನಾಡಿದ್ರು, ಮತ್ತು ಜೊತೆಗೆ ಯುರೋಪಿಯನ್ಸ್ ಕೂಡ ಮಾತನಾಡಿದ್ರು, ಅಲ್ಲದೆ ಆಸ್ಟ್ರೇಲಿಯನ್ಸ್ ಕೂಡ ಮಾತನಾಡಿದ್ರು ಗಮನಿಸ್ತಾ ಇದ್ವಿ. ಟಾಕ್ಸಿಕ್ ರಿವ್ಯೂವನ್ನ ಇಡೀ ಜಗತ್ತಿನ ಚಿತ್ರಪ್ರೇಮಿಗಳು ರಿವ್ಯೂ ಮಾಡಿದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ರೀಗ ಯುದ್ಧ ಆಗ್ತಿರೋದು ಕೂಡ ಈ ಎಲ್ಲದಕ್ಕೂ ಕಾರಣವಾಗಿ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟನ್ನು ಮುಂದಕ್ಕೆ ಈಗ ಹಾಕಿದ್ದಾರೆ. ಸೊ ಆದರೆ ಒಂದು ಪ್ರಶ್ನೆ ಕಾಡುತ್ತೆ, ಇದು ಒಂದೇ ಕಾರಣ ಅಥವಾ ಯಾಕಿರ್ಬೋದು? ಯಾಕೆಂದರೆ ಧುರಂಧರ್ ಸಿನಿಮಾ 2 ಕೂಡ ಬರ್ತಾ ಇರುವಂಥದ್ದು. ಟಾಕ್ಸಿಕ್ ಹಾಗೂ ಧುರಂಧರ್ ಸಿನಿಮಾದ ಎರಡೂ ಕೂಡ ಸಾಕಷ್ಟು ಪೈಪೋಟಿನ ಕೊಟ್ಟಿದ್ದು ಅನ್ನೋದು ನಿಮಗೆ ಗೊತ್ತಿರುವಂತಹ ವಿಚಾರ. ಯಾಕೆ ಅಂತಂದರೆ ಧುರಂಧರ್ 1 ಯಾವ ಲೆವೆಲ್ಗೆ ಅಂದರೆ ಕಲೆಕ್ಷನ್ ಮಾಡ್ತು, ಯಾವ ಲೆವೆಲ್ಗೆ ಇಡೀ ಜನರನ್ನು ಆಕರ್ಷಣೆ ಮಾಡ್ತಿರೋದು ಗೊತ್ತಿರುವಂಥ ವಿಚಾರ. ಹಾಗಾಗಿ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಸಾಕಷ್ಟು ಟಾಕ್ ಇತ್ತು. ಯಾಕೆಂದರೆ ಯಶ್ 2 ಸಲ ಬಂದಾಗಲೂ ಕೂಡ, ಅಂದರೆ KGF ಮತ್ತು KGF 2 ಸಿನಿಮಾ ಬಂದಾಗಲೂ ಕೂಡ ಬಾಲಿವುಡ್ನ ದಿಗ್ಗಜ ನಟರನ್ನು ಏನು ಸೈಡ್ ಲೈನ್ ಮಾಡಿದ್ರು ಗೊತ್ತಿರುವಂಥ ವಿಚಾರ. ಅವ್ರ ಮುಂದೆ ಬಂದಂಥ ಯಾವೆಲ್ಲ ಸಿನಿಮಾಗಳು ಬಂದು ಝೀರೋ ಅಂದರು ಬ್ಯಾಲೆನ್ಸ್ ಅಂತ ತೆಗೆದುಕೊಂಡು ಹೋಗಿದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದು ಕೂಡ ಧುರಂಧರ್ ಆಗೇ ಆಗುತ್ತೆ ಅನ್ನೋದು ಕೂಡ ಮಾತಲ್ಲಿತ್ತು. ಆದರೆ ಎರಡು ನಡುವೆ ಕೂಡ ಸಾಕಷ್ಟು ಪೈಪೋಟಿ ಇತ್ತು. 2 ಸಿನಿಮಾಗಳು ಕೂಡ ಟಿಕೆಟ್ ವಿಚಾರದಲ್ಲಿರ್ಬೋದು, ಹೈಪಿಂಗ್ ವಿಚಾರದಲ್ಲಿರ್ಬೋದು, ಇಡೀ ಜಗತ್ತಿನ ಗಮನವನ್ನು ಸೆಳೆದಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಧುರಂಧರ್ 2 ಸಿನಿಮಾದ ಹೈಪ್ ಜಾಸ್ತಿಯಾಗಿ ಟಾಕ್ಸಿಕ್ ಹಿಂದಕ್ಕೆ ಹೋಯ್ತಾ ಅನ್ನೋ ಪ್ರಶ್ನೆ ಕಾಡುತ್ತೆ. ನಿಜಕ್ಕೂ ಇದು ಸುಳ್ಳಿನ ಮಾತು, ಸತ್ಯನೇ ಬೇರೆ ಇರುವಂಥದ್ದು. ಅಲ್ಲದೆ ಮತ್ತೊಂದು ಬಾಲಿವುಡ್ನಲ್ಲಿ ಒಂದು ಟಾಕ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ಒಂದು ನೆಗೆಟಿವ್ ಕ್ರಿಯೇಟ್ ಮಾಡ್ತಾ ಇರೋಂಥ ವಿಚಾರ ನಾನು ಈಗಷ್ಟೇ ನಾನು ಫೇಸ್ಬುಕ್ಕಲ್ಲಿ ಓದ್ಕೊಂಡು ಬರ್ತಾ ಇದ್ದೆ. ಏನಂತಂದರೆ ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ವಿಚಾರಗಳು, ಅಂದರೆ ಟೆಕ್ನಿಕಲಿ ಇನ್ನೊಂದಿಷ್ಟು ಕೆಲಸ ಆಗಬೇಕಿದೆ, ಹಾಗಾಗಿ ಸಿನಿಮಾನ ಏನು ಓಲ್ಡ್ ಮಾಡಿದರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದ್ಯಾವುದೂ ಕೂಡ ಸತ್ಯವಲ್ಲ. ಸತ್ಯವಾಗಿರುವಂಥ ಮಾತು ಯುದ್ಧದ ಒಂದು ಪರಿಣಾಮ ಅಂತ ಹೇಳ್ಬೋದು. ಏಕೆಂದರೆ ಮಧ್ಯಪ್ರಾಚ್ಯ ನಡೀತಿರುವಂಥ ಈ ಒಂದು ಯುದ್ಧ ಸಿನಿಮಾದ ಕಲೆಕ್ಷನ್ ಹಿನ್ನಡೆ ಆಗಬಾರ್ದು, ಇಡೀ ಸಿನಿಮಾವನ್ನು ಇಡೀ ಜಗತ್ತು ನೋಡ್ಕೊಳ್ಬೇಕು. ಏಕೆಂದರೆ ಈ ಸಲ ಯಶ್ ಅವರು ಕಂಡಿಟ್ಟೋದು ಹಾಲಿವುಡ್ ಮೇಲೆ ಅನ್ನೋದು ಗೊತ್ತಿರುವಂಥ ಆಚಾರ. ಹಾಗಾಗಿ ಹಾಲಿವುಡ್ ಲೆವೆಲ್ಗೆ ಸಿನಿಮಾ ರಿಲೀಸ್ ಆಗಬೇಕು, ಹಾಲಿವುಡ್ ಲೆವೆಲಲ್ಲೇ ಕಲೆಕ್ಷನ್ ಆಗಬೇಕು ಅನ್ನೋದು ಕೂಡ ಇದ್ದಂಥದ್ದು. ಸೊ ಈ ಎಲ್ಲ ಕಾರಣಗಳು ಇಟ್ಕೊಂಡು ಇವತ್ತು ಟಾಕ್ಸಿಕ್ ಮುಂದಕ್ಕೆ ಹೋಗಿದೆ. ಸೊ ಮುಂದಕ್ಕೆ ಹೋಯ್ತು ಅಂದ ತಕ್ಷಣ ಅಫ್ಕೋರ್ಸ್ ಅಭಿಮಾನಿಗಳಿಗೆ ಬೇಸರ ಆಗೋದಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಯಾಕೆಂದರೆ ಯಶ್ ಅವರನ್ನು ತೆರೆ ಮೇಲೆ ಕಣ್ತುಂಬಿಕೊಂಡು ಸರಿಸುಮಾರು 4 ವರ್ಷಗಳಾಗಿದೆ. ಏಕೆಂದರೆ ಅಂದರೆ 2022 ಏಪ್ರಿಲ್ 14ರಂದು ಏನು KGF 2 ರಿಲೀಸ್ ಆಗಿತ್ತು. ಅದಾದ ಬಳಿಕ 4 ವರ್ಷ ಆದ ಬಳಿಕ ನಾವು ಟಾಕ್ಸಿಕ್ ಮೂಲಕ ಏನು ರಾಯನಾಗಿ ಬರ್ತಿರುವಂಥ ಅಥವಾ ಟಿಕೆಟ್ ಆಗಿ ಬರ್ತಿರುವಂಥ ಯಶನ್ನು ನೋಡ್ಬೋದಾಗಿತ್ತು. ಬಟ್ ಇದೆಲ್ಲ ಕಾರಣಗಳು ಇರೋದ್ರಿಂದ, ಅಂದರೆ ಯುದ್ಧದ ಒಂದು ಕಾರಣ ಇರೋದ್ರಿಂದ ಈಗ ಸಿನಿಮಾ ರಿಲೀಸ್ಗೆ ಮುಂದಕ್ಕೆ ಹೋಗಿದೆ. ಸೊ ಮುಂದೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗ್ತಾರೆ, ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಈ ವಿಚಾರ. ಎಸ್, ಓಕೆ ಯತೀಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.